ಸಿಎಂ ಸಿದ್ದರಾಮಯ್ಯಗೆ ಇವತ್ತು ಮೂಡ ಬಿಗ್ ಡೇ. ಲೋಕಾಯುಕ್ತ ಬಿ ರಿಪೋರ್ಟ್ ಪ್ರಶ್ನೆ ಮಾಡಿ ಕೋರ್ಟ್ಗೆ ಸಲ್ಲಿಸಲಾಗಿದ್ದ ಅರ್ಜಿ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಆದೇಶ ಪ್ರಕಟಗೊಳ್ಳುತ್ತೆ. ಅರ್ಜಿ ಸಂಬಂಧ ಇಡಿ ಮತ್ತು ಲೋಕಾಯುಕ್ತದ ವಾದ ಮುಕ್ತಾಯ ಆಗಿದೆ. ಇಂದಿಗೆ ಆದೇಶವನ್ನ ಜನಪ್ರತಿನಿಧಿಗಳ ನ್ಯಾಯಾಲಯ ಕಾಯ್ದಿರಿಸಿತ್ತು. ನ್ಯಾಯಾಧೀಶರಾಗಿರೋ ಸಂತೋಷ್ ಗಜಾನನ್ ಭಟ್ರಿಂದ ಇವತ್ತು ಆದೇಶ ಪ್ರಕಟ ಆಗುತ್ತೆ. ಈ ಆದೇಶ ಸಿದ್ದರಾಮಯ್ಯನವರ ಪರವಾಗುತ್ತೋ ಅಥವಾ ಇಡಿ ಪರವಾಗುತ್ತೋ ಅನ್ನುವಂತಹ ಟೆನ್ಷನ್ ಅಂತೂ ಸಿದ್ದರಾಮಯ್ಯನವರಿಗೆ ಇದ್ದೇ ಇದೆ. ಇಡಿ ಪರವಾಗಿ ಆಯಿತು ಅಂತಂದ್ರೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಅದೇ ಸಿದ್ದರಾಮಯ್ಯನವರ ಪರವಾಗಿ ಆದೇಶ ಏನಾದ್ರೂ ಆಯಿತು ಅಂತಂದ್ರೆ ಸಿದ್ದರಾಮಯ್ಯನವರಿಗೆ ಒಂದಿಷ್ಟು ರಿಲೀಫ್. ಹಾಗಾದ್ರೆ ಇವತ್ತು ಏನೆಲ್ಲ ಆಗಬಹುದು ಅಂತ ನೋಡ್ತಾ ಹೋಗೋಣ. ಸಿದ್ದರಾಮಯ್ಯನವರಿಗಿರುವಂತಹ ಟೆನ್ಷನ್ಸ್ ಏನೇನು, ಯಾವೆಲ್ಲ ಆತಂಕಗಳಿವೆ ಅಂತ ನೋಡ್ತಾ ಹೋಗೋಣ. ನ್ಯಾಯಾಲಯ ಬಿ ರಿಪೋರ್ಟ್ ಅಂಗೀಕಾರ ಮಾಡುತ್ತಾ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಅವರಲ್ಲಿದೆ. ಇನ್ನು ನ್ಯಾಯಾಲಯ ಮರು ತನಿಖೆಗೆ ಆದೇಶ ಏನಾದ್ರೂ ಮಾಡುತ್ತಾ, ಮರು ತನಿಖೆ ಆಗಬೇಕು ಅಂತ ಹೇಳಿ ನ್ಯಾಯಾಲಯ ಏನಾದ್ರೂ ಆದೇಶ ಪ್ರಕಟ ಮಾಡಿದ್ರೆ ಸಿದ್ದರಾಮಯ್ಯನವರಿಗೆ ಡೆಫಿನೆಟ್ಲಿ ಇದು ಕಂಟಕ ತರುತ್ತಾ ಅಂತ. ಇನ್ನು ನ್ಯಾಯಾಲಯ ಕಾಗ್ನಿಸೆನ್ಸ್ ಪಡೆದು ಟ್ರಯಲ್ ಆರಂಭ ಮಾಡುತ್ತಾ ಅನ್ನುವಂತಹ ಪ್ರಶ್ನೆ, ಮೂರೂ ಪ್ರಶ್ನೆ ಸಿದ್ದರಾಮಯ್ಯ ಅವರಲ್ಲಿ ಕಾಡ್ತಾ ಇದೆ. ಮರು ತನಿಖೆ ಮಾಡಿ ಅಂತ ಅಂದ್ರೆ ಒಂದಿಷ್ಟು ಡಾಕ್ಯುಮೆಂಟ್ಸ್ ಅನ್ನ ಲೋಕಾಯುಕ್ತ ಅಧಿಕಾರಿಗಳು ಬಿಟ್ಟಿದ್ರು ಅಂತ ಇಡಿ ಅಧಿಕಾರಿಗಳು ಏನು ಹೇಳಿದಾರಲ್ಲ, ಅದ್ರ ಮೇಲೆ ಸಂಪೂರ್ಣ ಆದೇಶ ಇವತ್ತು ನಿರ್ಧಾರ ಆಗಿದೆ ಅಂತಾನೆ ಹೇಳಬಹುದು. ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಒಂದಿಷ್ಟು ಡಾಕ್ಯುಮೆಂಟ್ಸ್ ನ ಕಲೆಕ್ಟ್ ಮಾಡೋದು, ಕೋರ್ಟ್ಗೆ ಸಬ್ಮಿಟ್ ಮಾಡೋದು ಬಿಟ್ಟಿದ್ದಾರೆ ಅಂತ ಹೇಳಿ ಇಡಿ ಏನು ಆರೋಪ ಮಾಡಿದೆಯಲ್ಲ, ಸೊ ಅದು ಇಲ್ಲಿ ಕನ್ಸಿಡರ್ ಆಗುತ್ತಾ? ಅಷ್ಟು ವ್ಯಾಲಿಡ್ ಆಗಿರುವಂತಹ ಡಾಕ್ಯುಮೆಂಟ್ಸ್ ಅನ್ನ ಇಡಿ ಅಧಿಕಾರಿಗಳು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರಾ? ಅದರ ಕನ್ಸಿಡರೇಷನ್ ಹೇಗಾಗುತ್ತೆ? ಇದೆಲ್ಲದರ ಬಗ್ಗೆ ಇವತ್ತು ಕುತೂಹಲ ಇದೆ. ಈ ಆದೇಶ ಯಾರ ಪರವಾಗುತ್ತೆ, ಯಾರ ವಿರುದ್ಧವಾಗುತ್ತೆ ಅಂತ ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.